ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. 2 ಪಟ್ಲಾಗಷ್ಟ ನೆನೆಸಿಟ್ಕೊಂಡಿರುವಂಥ ಕಡಲೆಬೇಳೆಯನ್ನು ತೊಗೊಂಡಿದ್ರಿ. ನಾನು 2 ಅವರ್ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ. ನೀವು ಬೇಗನೆ ನೆನೆದಿತ್ತು ಅಂದರೆ ಉಗುರು ಬೆಚ್ಚಗಿನ ನೀರಿನಲ್ಲಿ ನೆನೆಸ್ರಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಈ ಬೇಳೆ ಒಳಗಿನ ನೀರನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟನೆ ಹಾಕಬೇಕ್ರಿ. ಈಗ ನೀರು ಹಾಕದೇನೆ ಗ್ರೈಂಡ್ ಮಾಡಿ ತೊಗೋಬೇಕು ನೋಡ್ರಿ. ಒಂದು ಸ್ವಲ್ಪನೂ ನೀರು ಹಾಕಬೇಡ್ರಿ. ಮತ್ತು ಬೇಳೆ ಒಳಗಿನ ನೀರನ್ನು ಇಮಿಡಿಯೇಟಾಗಿಯೇ ತೆಗೆದುಬಿಟ್ಟನೆ ಮಿಕ್ಸಿ ಜಾರಿಗೆ ಹಾಕಬೇಡ್ರಿ. ಚಾಣಿ ಒಳಗೆ ಅದನ್ನು ನೀರನ್ನು ಕಂಪ್ಲೀಟಾಗಿ ಬಸಿದ್ಬಿಟ್ಟನೆ ಆಮೇಲೆ ಮಿಕ್ಸಿಗೆ ಹಾಕೋರಿ ನೀವು. ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡ್ರಿ. ನಾನು ಒಂದು ಸಣ್ಣ ಈರುಳ್ಳಿಯನ್ನು ದಪ್ಪದಪ್ಪಾಗಿಯೇ ಕಟ್ ಮಾಡಿ ಹಾಕಿದ್ದೀನಿ. ಉದ್ದುದಾಗಿ ತೆಳುವಾಗಿ ಕಟ್ ಮಾಡಿನೂ ಹಾಕ್ಬೋದು. 3 ಮೆಣಸಿನ್ಕಾಯನ್ನು ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳು, 1 ಸ್ಪೂನ್ ಆಗಷ್ಟೇ ಶುಂಠಿ ಬೆಳ್ಳುಳ್ಳಿನ ಕುಟ್ಟಿ ಹಾಕ್ತಾ ಇದ್ದೀನಿ. ಕುಟ್ಟಿ ಹಾಕ್ರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರು, ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಈಗ ಮಿಕ್ಸ್ ಮಾಡೋಣ್ರಿ. ಇವತ್ತು ನಾನು ಸೋಡಾ, ಕಾಯ್ದಿರುವ ಎಣ್ಣೆ ಏನನ್ನು ಬಳಸ್ತೇನೆ. ಕಡಲೆಬೇಳೆ ಪಕೋಡಾನ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟೀನಿ. ಎಣ್ಣೆನೂ ಚೆನ್ನಾಗಿ ಕಾಯ್ದದ್ರಿ. ನೋಡಿ, ಚಿಕ್ಕ ಚಿಕ್ಕ ಪಕೋಡಗಳನ್ನ ಬಿಡ್ತೀನಿ ನೋಡ್ರಿ ನಾನು. ಆದಷ್ಟು ದೂರ ಬಿಡ್ರಿ, ಒಂದಕ್ಕೊಂದು ಅಂಟ್ಕೊಳ್ಳಾರ್ದಂಗೆ. ಒಮ್ಮೆಲೇನೂ ತಿರುಬೇಡ್ರಿ. ಒಂದು ಸೈಡ್ ಕಂಪ್ಲೀಟಾಗಿ ಅದು ಎಣ್ಣೆಲಿ ಕರೆದ ಮೇಲೇ ತಿರುಬಿಟ್ಟು ತಗೋರಿ. ನೋಡಿ, ತುಂಬಾ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರ್ತಾವ್ರಿ. ಒಂದು ಚೂರೂ ಎಣ್ಣೆ ಹಿಡಿಯಲ್ರಿ. ನೋಡಿ, ಒಂದು ಸೈಡ್ ಕರೆದ ಮೇಲೇ ನೀವೇನು ಮಾಡಿರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿ. ಆ ಬಿಳಿ ಎಳ್ಳು ತಿನ್ನೋ ಮುಂದೆ ಬಾಯಲ್ಲಿ ಸಿಗ್ತದಲ್ಲ, ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ನೋಡಿ, ಇನ್ನೊಂದು ಸ್ವಲ್ಪ ಹಿಟ್ಟಲ್ಲ, ಅದನ್ನು ಕರೆದ್ಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ, ನಿಮಗೆ ಸೌಂಡದಿಂದನೇ ಗೊತ್ತಾಗತ್ತೈತಿ ಎಷ್ಟು ಕ್ರಿಸ್ಪಿ ಆಗ್ಯಾವ ಮತ್ತು ಎಷ್ಟು ಡ್ರೈ ಅದಾವೆ ನೋಡಿರಿ. ಒಂದು ಚೂರೂ ಎಣ್ಣೆ ಹಿಡ್ದಿರಲ್ರಿ. ಈ ಬಜ್ಜಿ ಬೋಂಡ ಮಾಡ್ಕೊಳ್ಳೋದಕ್ಕಿಂತನೂ ಈ ಕಡಲೆಬೇಳೆ ಪಕೋಡ ತುಂಬಾ ಟೇಸ್ಟಿಯಾಗಿರ್ತಾವೆ ರೀ. ನೋಡಿ, ನಾನು ನಿಮಗೆ ಮುರಿದು ಬಿಟ್ಟೂ ತೋರಿಸಿದ್ದೀನಿ. ನೀವು ಇದನ್ನು ಸಾಸ್ ಜೊತೆ, ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ತುಂಬಾ ಗರಿ ಗರಿಯಾಗಿ ಬಂದಾವ್ರಿ. ನೋಡಿ, ಸಡನ್ನಾಗಿ ಸಾಯಂಕಾಲ ಟೀ ಕಾಫಿ ಜೊತೆ ಅಂತೂ ಬೆಸ್ಟ್ ಸ್ನ್ಯಾಕ್ಸ್ ಅಂತಲೇ ಕರಿಬೋದು ನೋಡಿರಿ. ಟೇಸ್ಟಿಯಾಗಿರುವಂಥ ಕಡಲೆಬೇಳೆ ಪಕೋಡ ರೆಡಿ ಆಗ್ಯಾವ್ರಿ. ಇದನ್ನು ನೀವು ಸಾಸ್ ಜೊತೆ, ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡಿರಿ. ಈ ಕಡಲೆಬೇಳೆ ಪಕೋಡ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.